ಅವ್ರ ಮಿಸ್ಸಸ್ ಎಲ್ಲಿದ್ದಾರೆ? ಎಲ್ಲರೂ ಚೆನ್ನಾಗಿಲ್ಲ ಎಲ್ಲರೂ ಅವ್ರವ್ರ ಜೊತೆಲ್ಲ ಅವರು ಎಲ್ಲರೂ ಏನೂ ಇಲ್ಲ. ಯಾಕಂದ್ರೆ ನಾ ಹೆಂಗಿದ್ದೀನಿ ಹಂಗೆ ಅವರು ಸೊಸರು ಅವರು ಈ ಥರ ಗಂಡ 7 ತಿಂಗಳು ಹೋದ್ರೆ ಗಲಾಟೆ ಹಂಗೆಲ್ಲ. ಅತ್ತೆ ಸೊಸೆ ಎಲ್ಲ ಹೇಗಿದ್ದಾರೆ? ಅತ್ತೆ ಸೊಸರು ಅಂದರೆ ಈಗ ಮದುವೆ ಆದ ತಕ್ಷಣ ನಾನೆಲ್ಲ ಇಲ್ಲಿ ಬಂದಿದ್ದೀನಿ, ಹೋಯ್ತೀನಿ. ನಾನು ಎಲ್ಲ ಹೆಣ್ಮಕ್ಳಿಗೆ, ನಾನು ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳು ಹೆಂಗೆ ನೋಡ್ಕೊತೀನಿ ಹಂಗೆ ಅಷ್ಟೇ. ಅವ್ರು ಏನು ಮಾಡಿದ್ರು ನಾನು ತಪ್ಪು ಮಾಡಿದ್ರು ಈಗ ಒಂದು ಬಾಟಲ್ಲೇ ಏನೋ ಹೊಡೆದಾಕ್ಬಿಡ್ತಾರೆ ಅಂತ ಇಟ್ಕೊಂಡು ಬೊಗ್ಗು ನೋಡ್ಬಿಟ್ಟು ಬಂದ್ಬಿಡ್ಬೇಕು ನಾವು. ಇದ್ಯಾಕೆ ಹೊಡೆದಾಕ ನಾನು ಕೇಳಲ್ಲ, ಅದು ಇದೇನು ಇವ್ರು ಕೇಳಲೇ ಇಲ್ವಲ್ಲ ಅಂತ ಅವ್ರು ಸರಿ ಆಯ್ತಲ್ಲ. ಕರೆಕ್ಟ್ ಅಲ್ವಾ? ನಾವು ಹೋಗಿ ಈಗ ನಾನು ಕೈ ತಪ್ಪಿ ಹೊಡೆಯಲ್ವಾ, ಒಂದ್ಸತಿ 2 ಸತಿ ನಾನು ಹೊಡೆದಾಕಿರ್ತೀನಿ. ನೋಡ್ಬಿಟ್ಟು ಅಯ್ಯೋ ಭದ್ರಾಗಿ ಇಟ್ಕೊಳಕಿಲ್ವಮ್ಮ, ಸರಿ ಆಯ್ತು ಬಿಡು, ಕೈ ತಪ್ಪಿ ಹೊಡೆಯುತ್ತಿದೆ, ಇನ್ಮೇಲೆ ಅದು ಸರಿಯಾಗಿರೋ ಅಂದ್ಬಿಟ್ಟು ಪಾತ್ಕೊಡ್ತೀನಿ. ಹಂಗೆ ಇರ್ಬಿಡ್ಬೇಕು ಅಷ್ಟೇ ಅಲ್ವಾ? ಹಂಗೆ ನಾನು ಏನಕ್ಕೆ ಕೇಳಲ್ಲ. ಅದು ಅತ್ತೆ ಸೊಸೆ ಸಂಬಂಧ ಉಳಿಯೋದೇ ಅಲ್ಲಿ. ಇಲ್ಲ, ನಾವು ಯಾವತ್ತು ಅಕ್ಕ ಸರ್ ಜಗಳ ಆಡ್ದೂ ಇಲ್ಲ. ಏನಾರ ಆ ಥರ ನಾನು ಜಾಸ್ತಿ ಅವ್ರ ಬಗ್ಗೆ ನಾನು ಎಲ್ಲರೂ ಇಲ್ಲಿರೋರು ನಮ್ಮ ಸ್ವಂತದವರೆಲ್ಲ ಹೇಳೋದು. ಸೊಸೆರ ಬಗ್ಗೆ ಒಂದು ಇಂಕ್ರನಿ ಏನು ಮಾತಾಡೋದು ಇಲ್ಲ, ಇವ್ರು ನೀವು ಮಾಡಿದೆವ್ರು ಅಂತಾರೆ. ನಾ ಮಾತಾಡೋದು ನೀವು ನಾಡ್ಬಿಟ್ಟು ಸುಮ್ಮನೆ ಅಷ್ಟೇ. ಸರಿ ಸರ್, ಕಾಲಕ್ಕೆ ತಕ್ಕಂತೆ ಇರಬೇಕು ಅಲ್ವಾ? ಕಾಲಕ್ಕೆ ತಕ್ಕಂತೆ ಏನು ಹೇಳಿ ಕೊಡ್ರಿ, ಹೇಳಿ ಸರ್. ಏನು ಹೇಳಿ ಬೇಗ ಮುಗಿಸಿ ಅಂತ ಹೇಳಿ. ನಾ ಹೇಳೋದೆಲ್ಲ ನಿಜ ತಾನೇ? ಟೈಮ್ ಆಯ್ತು, ಅದಕ್ಕೆ ಬೇಗ ಮುಗಿಸ್ಬಿಡಿ. ಇಲ್ಲ ಅದಕ್ಕೆ ಆಯ್ತು ಬಿಡಿ ಸರ್. ನಾನು ಆಗ್ಲೇ ಹೇಳೋದ್ನಲ್ಲ, ಮಾತಾಡೋದ್ರಿಂದ ನಿಮ್ಗೆ ಬೇಜಾರೋದ್ರಿಂದ ನನಗೆಲ್ಲಪ್ಪ, ಇವರಿಗೆ ಯಜಮಾನರಿಗೆ ಇಲ್ಲ ಸರ್. ಏನು ತೊಂದರೆ ಆಗ್ತದೆ ನಾವು ಮಾತಾಡೋದು? ಏನಿಲ್ಲಲ್ಲ, ಆರಾಮ್. ಬೇರೆ ವಿಶೇಷಗಳು ಅಷ್ಟೇ, ಇನ್ನೇನು ಇದ್ದು ಸರ್. ಹಬ್ಬ ಎಲ್ಲ ಹೇಗೆ ಆಚರಿಸ್ತೀರಿ? ಯಾವಾಗ? ಯಾವುದೇ ದೀಪಾವಳಿ ಆಗಿರಲಿ, ನಮ್ಮ ಅಲ್ಲಿ ಎಲ್ಲ ಹಬ್ಬನೂ ಆಚರಿಸ್ತೀವಿ. ಗೌರಿ ಹಬ್ಬ ಆಚರಿಸ್ತೀನಿ. ಗೌರಿ ಹಬ್ಬ ಅಲ್ಲಿ ಚೆನ್ನಾಗಿದ್ದಾಗ ಪೊಂಗಲು, ಅದೇ ಇದು ಉಗಾದಿ ಹಬ್ಬ. ಉಗಾದಿ ಹಬ್ಬ ಬಂದು ತಮಿಳ್ನಾಡಲ್ಲಿ 14ನೇ ತಾರೀಕು ಯಾವಾಗಲೂ ನಮಗೆ ಜಲ್ದಿ ಬಂದ್ಬಿಡುತ್ತೆ. ಅದನ್ನು ಆಚರಿಸ್ತೀನಿ, ಅದನ್ನೂ ಆಚರಿಸ್ತೀನಿ. ಎರಡು ಬೇಕಲ್ಲ, ನಮ್ಮದು ಮಾಡೋದು ಅದೇನೋ. ಈ ಹಬ್ಬ ಅನ್ನೋದೇನೋ ದಿನ ಪೂಜೆ ಪುಸ್ತಕ. ಆಗಿನ ಕಾಲದಲ್ಲಿ ಬೇರೆ ಥರ ಚೆನ್ನಾಗಿತ್ತು. ಹಳ್ಳಿಲೆಲ್ಲ ಹಬ್ಬ ಅಂದ್ರೆ ವಿಶೇಷವಾಗಿ ಹೊಸ ಬಟ್ಟೆ ತಗೊಂಡು ಬಂದು ಅದಕ್ಕಂತಲೇ ಮಾಡ್ತಾ ಇದ್ದ. ಈಗ ದಿನ ದಿನ ಹಬ್ಬನೇ. ಅವ್ರು ತಗೋತಾರೆ ದಿನಾನು ಹಬ್ಬನ, ದಿನ ದಿನ ಬಂದು ಅಂತ ಫೋನ್ ಮಾಡ್ತಕ್ಕಲ್ಲ. ತಗೋತಾರೆ. ಈಗ ನೀವು ಇಷ್ಟು ಜನ ಒಟ್ಟಿಗೆ ಸೇರುವುದು ಯಾವಾಗ? ಯಾರು? ನನ್ನ ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಹಬ್ಬ ಅಂದ್ರೆ ಹೋಯ್ತೀವಲ್ಲ ಸರ್, ಅಲ್ಲಿಗೆ ಹೋಯ್ತೀವಲ್ಲ. ಹಬ್ಬ ಅವ್ರಾದ್ರೂ ಬರ್ತಾರ ನಮ್ಮನ್ನ ನೋಡಕ, ನಾವು ಹೋಯ್ತೀವಿ. ಅದೇನೂ ಇಲ್ಲ. ಒಬ್ಬರ ಮನೇಲಿ ಏನಾದ್ರು ವಿಶೇಷ ಅಂದ್ರೆ ಆ ಮಗ ಈ ಮಗನ ಎಲ್ಲರೂ ಕರೀತಾರ, ಎಲ್ಲ ಒಟ್ಟಿಗೆ. ಪ್ರಭುನ ಮನೇಲಿ ಏನೋ ಒಂದು ವಿಶೇಷ ಆಯ್ತಾ, ಆ ದೊಡ್ಡವನು ಬರ್ತಾನೆ, ಇನ್ನೊಬ್ಬನು ಬರ್ತಾನೆ. ಈಗ ಬೇರೆ ಬೇರೆ ದೂರ ದೂರ ಅವರ ಮನೆಗಳು. ನಾವಿರೋ ಮನೇಲಿ ನನ್ನ ಚಿಕ್ಕ ಮಗ ಇದ್ದಾನೆ ಆಳ್ವರ್ಪೇಟೆಯಲ್ಲಿ. ಇನ್ನಿಬ್ಬರು ಬೀಚ್ ಹತ್ರ ECR ರೋಡ್ಲಿ ಪ್ರಭುದೇವನ ವಸರ ವಕಂತ ಇನ್ನೊಬ್ಬ. ಆಗ ಏನಾದ್ರು ಫಂಕ್ಷನ್ ನಡೆದ್ರೆ ಅವ್ರ ಜೊತೆ ಬರ್ತಾರೆ. ಅವಾಗ ಫೋನ್ಲಿ ಮಾತಾಡ್ತಾರೆ. ನನ್ನ ಮಕ್ಕಳು ನಮ್ಗೆ ಬೇಕು ಅಂದಾಗಲೆಲ್ಲ ಬಂದು ನೋಡ್ತಾರೆ. ನಮಗಿಬ್ಬರು ಹುಷಾರಿಲ್ಲ ಅಂದರೆ ಬಂದ್ಬಿಡ್ತಾರೆ ನೋಡೋಕ್ಕೆ. ಈಗ ಬರ್ತಾವ್ರಲ್ಲ, 10ನೇ ತಾರೀಕು ಒಬ್ಬ ಬರ್ತಾವನ ಹೈದ್ರಾಬಾದ್ನಿಂದ ಶೂಟಿಂಗ್ ಮುಗಿಸ್ಕೊಂಡು ಹಿಂಗೆ ಬಂದು ನೋಡ್ಕೊಂಡೆ ದೊಡ್ಡವನು. ಏನಾದರೂ ನಾವು ಅವ್ರ ಹತ್ರ ಹೇಳ್ತೀವಿ, ಇವ್ರು ಹೇಳ್ತಾರೆ. ದೊಡ್ಡವನ ಜೊತೆಲೇ ಇವ್ರು ಜಾಸ್ತಿ ಮಾತಾಡೋದು. ಅವನು ಹಿಂಗಾಗ ಅಂತ ಹೇಳ್ತಾನೆ. ಅವರವರಲ್ಲೇ ಸಣ್ಣ ಪುಟ್ಟ ಜಗಳ? ಇಲ್ಲ, ಜಗಳ ಒಬ್ರಿಗೂ ಜಗಳ ಆಗಿ. ಏನು ಜಗಳ ಆಡೋಕ್ಕೆ ಏನಿದ್ದು? ಏನಿಲ್ಲ, ಜಗಳ ಅನ್ನೋದು ಆಗಿಲ್ಲ ಇದುವರೆಗೂ ಆಗಿಲ್ಲ. ಮಕ್ಕಳಲ್ಲಿ ಮಾತ್ರ ಯಾವಾಗಲೂ ಜಗಳ ಆಗಿಲ್ಲ, ಒಬ್ರಿಗೊಬ್ರು ಜಗಳ ಆಗಿಲ್ಲ. ಸೊಸೆರು ಆಡ್ಕೊಂಡಿಲ್ಲ. ಜಗಳ ಬರೋದು ಯಾವುದು? ಆಸ್ತಿ ಪಾಸ್ತಿ ಅದು ಎಲ್ಲ ಆದಾಗ ಯಾರು ಆಸ್ತಿ ಪಾಸ್ತಿ ಇದುವರೆಗೂ ನಾವು ಒಬ್ರಿಗೂ ಇದು ಮಾಡಿಕೊಟ್ಟಿಲ್ಲ. ಹಂಗಾರೂ ನನ್ನಿಷ್ಟ ಆಸ್ತಿ. ಅದಕ್ಕೆ ನಾನು ಆಗಿಂದ ಯಜಮಾಂತಿದ್ದೆಲ್ಲ ಹೇಳ್ತಾ ಇಲ್ಲ ಸರ್, ನನ್ನಿಷ್ಟ ಅಂತಲಿಲ್ಲ. ಈಗ ಯಾರು ಹೆಚ್ಚಿಗೆ ಸಾಮಾನ್ಯ ಮಾಡೋರ ಅವ್ರದ್ದು ತಕಲಿ ಬಿಡಿ. ಅವ್ರು ಹೆಂಗೆ ಬಿಟ್ಟು ಕೊಡ್ತಾರೆ ಬಿಟ್ಕೊಳ್ಳಿ. ನಮ್ಮ ರಾಜು ಹೇಳ್ದು ಅವ್ರಿಗೆ ಯಾವ್ದು ಇಷ್ಟ ಅದು ತಗೊಂಡು ಮಿಕ್ಕದು ಕೊಡಲಿ. ಇನ್ನೊಬ್ಬನು ಅವ್ರಿಗೆ ಯಾವ್ದು ಇಷ್ಟ ಅವ್ನು ತಗೊಳ್ಳಿ. ಇನ್ನೊಬ್ಬ ಅದೇ, ಈ 3 ಜನ ಅದೇ ಹೇಳ್ತಾರೆ. ಯಾರ್ಯಾರು ಏನೇನು ಇಷ್ಟ
ಬಿಚ್ಕತೀವಿ ಬಿಡಿ ಅಂತಾರೆ ಅಷ್ಟೇ, ಇನ್ನೇನು ಆಸ್ತಿ ಅನ್ನೋದು ಏನಿದ್ದು ಬರೀ ಇರ್ತಾನೆ. ಮನೆಗಳು ಅವ್ರವರೇ ಮಾಡ್ಕೊಬಿಟ್ಟವ್ರ. ಆಡವಾರಪೇಟೆಯಲ್ಲಿ ಒಂದು ಮನ ಅದ, ಅದು ನನ್ನ ಹೆಸ್ರ ಮೇಲೆ ಐತೆ. ನಾನು ಯಾರಿಗೆ ಅಂದರೆ ಚಿಕ್ಕವನಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನಿಬ್ಬರು ಚೆನ್ನಾಗಿ ಅವರಲ್ಲ. ಇದು ಕಟ್ಸಿದ್ದು ಈ ಮನೇನ? ಈ ಮನೇನ ಇದು ನನ್ನ ಹೆಸ್ರ ಮನೆ. ಅದು ಯಾರಿಗೆ ಬೇಕು ತಗೊಳ್ಳಿ ಬಿಡಿ ಸರ್. ಅಲ್ಲೋ ಆಸ್ತಿ ಪಾಸ್ತಿ ಅವ್ರಿಗೆ ಯಾರಿಗೆ ಇಷ್ಟ ಇತ್ತು ಅವ್ರು ತಗೊಳ್ಳಿ ಅಷ್ಟೇ. 3 ಜನ ಆಸ್ತಿದಲ್ಲಿ ಜಗಳಾಡಲ್ಲ, ಮಾಡಲ್ಲ. 3 ಜನ ಅವ್ರವ್ರಿಗೆ ಯಾವುದು ಇಷ್ಟ. ನಾವು ಯಾರಿಗಾರು ಕೊಡ್ತೀವಿ ಅಂದರೆ ಯಾರು ಮಾತಾಡಲ್ಲ. ಕಲ್ಯಾಣ ಮಂಟಪ ಐತೆ, ದೊಡ್ಡವನ ಹೆಸ್ರಿನಲ್ಲಿ ಮಾಡಿಬಿಟ್ಟೆ, ಒಬ್ಬರು ಮಾತಾಡಿಲ್ಲ. ಪ್ರಭು ರಾಜು ಅದು ಬಾಡಿ ಕೊಟ್ಬಿಡ್ತೀರಾ? ಅದೇ ನಡೀತಲ್ಲ, ಮದುವೆ ನಡೆಯೋ ಟೈಮಲ್ಲಿ ದುಡ್ಡು ನಾವು ತಗೊಂಡದ್ದು ಏನು ಮಾಡಿದೆಮ್ಮ ಅಂತ ಕೇಳಲ್ಲ ಮಕ್ಕಳು. ನಾನು ಹಂಗಂಗೆ ಯಾರ ಇದ್ದ ದೇವಸ್ಥಾನ ಇವಾಗ ಎಲ್ಲಿ ಒಂದು ವಿಶೇಷ ನಡೀತಾ ಅಂತ ಬಂದು ಸ್ವಾಮಿಗಳು ಬಂದರು. 13 ಕ್ವಿಂಟಾಲ್ ಅಕ್ಕಿ ಬೇಕು ಕಣಮ್ಮ, ಡಿಸೆಂಬರ್ 8ನೇ ತಾರೀಕು ಅಂದಾಗ ಆಯಿತು ಬನ್ನಿ ಯಾರನ್ನಾರು ಕಳಿಸಿ ತೆಗೆದುಕೊಡ್ತೀನಿ ಅಷ್ಟೇ. ದಾನ ಧರ್ಮ ಎಲ್ಲ ಧಾರಾಳ ಮಾಡ್ತೀನಿ. ಅದೆಲ್ಲ ಹೇಳ್ಕೊಬಂದು ಬಿಡಿ ಸುಮ್ಮನೆ ಎತ್ತಿಕ್ಕೆ. ಅಲ್ಲ ನೀವು ಹೇಳ್ಕೊಂಡ್ರೆ ಇನ್ನೊಬ್ರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಏನೋ ಮಾಡ್ತಾ ಇದ್ದಾರೆ. ನಾನು ನಾನು ಹೇಳ ನಮ್ಮ ಮಕ್ಕಳು ಮಾಡ್ತಾರೆ ಸರ್. ನಮ್ಮ ಪ್ರಭುದೇವ ಎಷ್ಟೋ ಜನ ಕ್ಯಾನ್ಸರ್ ಆದಿದ್ದು ನಮ್ಮ ಸಿಕ್ಕಾಪಟ್ಟೆ ಕೊಟ್ಟರೆ ಹೇಳ್ಕೊಳ್ಳಲ್ಲ ಅಷ್ಟೇ, ಕೊಡ್ತಾರೆ. ಅಲ್ಲ ಮಕ್ಕಳು ಕೊಡ್ತಾರೆ ಆ ಥರ ಏನು ಅವರು ನನ್ನ ಹತ್ರ ಒಂದು ಮಾತು ಹೇಳ್ತಾರೆ. ಎಲ್ಲರೂ ಹೋಗ್ಬೇಕಾದ್ರೂ ಊರು ಬೇರೆ ಹೊರಗಡೆ ದಿನ ಹೋಯ್ತಾ ಇರ್ತಾರ ಫ್ಲೈಟ್ಲಿ. ಹತ್ತಾಗಲೆಲ್ಲ ಈ ಊರಿಗೆ ಹೋಯ್ತೀನಿ ಓಟ್ ಬರ್ತೀನಿ ಅಂತ ಹೇಳ್ತೀನಿ. ನೀವು ಚೆನ್ನೈಗೆ ಹೋಗೋದು ಫ್ಲೈಟಲ್ಲಿ? ಫ್ಲೈಟ್ಲೂ ಹೋಯ್ತೀನಿ. ಇದು ನನಗೆ ಫ್ಲೈಟ್ಗಿಂತ ಯಾವತ್ತೋ ಒಂದಿನ ಶತಾಬ್ದಿ ಅದರಲ್ಲಿ ಹೋಗೋದು ಇಷ್ಟ. ಹೋಗಾಗ ಏನಾರು ತಗೊಂಡೋಗ್ಬೋದು. ಫ್ಲೈಟ್ಲಿ ಹೋದ್ರೆ ಏನು ತಗೊಂಡೋದ್ರೂ ಕೆತ್ತಲ್ಲ. ಮಕ್ಕಳಿಗೆ ಏನು ತಗೊಂಡೋಗೋದು ಮಟ್ಟದು ಅವೆಲ್ಲನೂ ಮಾಡ್ತೀವಲ್ವಾ. ಈಗ ಊರಿಗೆ ಹೋದ್ರೆ ನಾನು ಖಾರದ ಪುಡಿ ಎಲ್ಲ ಇಲ್ಲಿಂದ ಮಾಡ್ಕೊಳ್ಳೋದು. ಆಮೇಲೆ ಇದು ಗಂಜಿ ಪೌಡ್ರು ಅದೆಲ್ಲ ಮಾಡಿ ಕಳಿಸ್ತೀವಿ. ಫ್ಲೈಟ್ಲಿ ಹೋದರೆ ಸುಮ್ಮನೆ ಅದು ಇದು ಒಂಥರ ಚೆಕ್ಕಿಂಗ್ ಇಲ್ಲ, ಖಾರದ ಪುಡಿ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಅದೇ ಫಸ್ಟ್ ಫ್ಲೈಟಲ್ಲಿ ಹೋಗುವಾಗ ಏನಂದಿಷ್ಟು? ಫಸ್ಟ್ ಫ್ಲೈಟಲ್ಲಿ ಹೋದ್ರಲ್ಲ ವಿಮಾನದಲ್ಲಿ ಹೋಗುವಾಗ ನಿಮ್ಗೆ ಏನು ಅನ್ನಿಸ್ತು? ಅಯ್ಯೋ ಫ್ಲೈಟ್ಲಿ ಹೋಗೋಕೆ ಒಂಥರ ಎತ್ತಿಟ್ಬಿಟ್ಟಂಗೆ ಆಗ್ದೇನೋ ಅಂತ ಇದ್ದೆ ಫಸ್ಟು. ಅಲ್ಲಿ ಕೂತ್ಕೊಂಡಾಗ ಏನೂ ಆಗಲಿಲ್ಲ. ಸಾಧಾರಣ ಫ್ಲೈಟಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ, ಏನೂ ಆಗಲಿಲ್ಲ. ಕಿವಿ ಮದುವೆ ಇದಾಯಿತು ಅಷ್ಟೇ. ಇವ್ರ ಜೊತೆಲೇ ಹೋದೆ. ಅಲ್ಲಿ ಈಗ ಆ ತೋಟದ ಮನೆಯಲ್ಲಿದೆ, ಈಗ ಯಾರು ನೋಡ್ಕೊಳ್ತಾರೆ ಅದನ್ನು? ನಾವೇ ನೋಡ್ಕೊತಾ ಇಲ್ಲ. ಅಲ್ಲಿ ಯಾರು ಆಳಿದ್ದಾರ? ಆಳಿದ್ದಾರೆ. ಈಗ 2 ತಿಂಗಳಿಂದ BR ಹೊಂಟಾಗೊಂಡ ಹುಡು ಮಗುಗೇನೋ ಸರಿ ಅಂತ. ಈಗೇನೋ 11ನೇ ತಾರೀಕು ಬರ್ತೀನಿ ಅಂದ. ಬೇರೆ ಯಾರೋ ತೆಂಗಿನಕಾಯಿ ತಗೊಂಡ್ರಲ್ಲ ಅವರೇ ಮಲಿಕತ್ತಾವ ಅಷ್ಟೇ. ದೂರದಲ್ಲಿರೋದಿನ ಅಲ್ಲಿ ನಮ್ಮ ತಂದೆ ಮನೆಯವರು ಅವಾಗ ಅವ್ರು ನೋಡ್ಕೊತಾರೆ ಅಷ್ಟೇ. ನಾವು ಹೋಯ್ತೀವಿ, ನಾವು ಹೋಗಿ ಈ ತೆಂಗಿನಕಾಯೆಲ್ಲ ಎತ್ತಿಸಾಕೋದು ಮಾರೋದು ಗಿರೋದು ಮಾಡ್ಬೇಕಲ್ಲ ಹೇಳ್ತೀವಿ. ನಾನು ಇವ್ರು ಹೋಯ್ತಾ ಇದ್ದ. ಈಗ ಒಂದು 15 ದಿನದಿಂದ ಹೋಯ್ತಾ ಇಲ್ಲ. ಹುಷಾರಿಲ್ವಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಯ್ತಾ ಇಲ್ಲ. ಅದು ಟೆನ್ಷನ್ ಆಗಿದೆ ನಿಮ್ಗೆ ಈಗ. ಇವ್ರು ನೋಡ್ಕೋಬೇಕಲ್ಲ ಬೆಳಿಗ್ಗೆ. ಅಲ್ಲ ನೀವೇನೋ ಒಂದು ಹರಕೆ ಏನಾದರೂ ಹೊತ್ತಿದ್ದೀರಾ? ನಾನು ಎಲ್ಲಾದರೂ ಹೋಗ್ತೀನಿ ಯಾವುದೋ ಒಂದು ದೇವರಿಗೆ. ಏನಾಗಿದೆ ಅಂತಂದರೆ ನನಗೆ ಒಂದು ಸ್ವಲ್ಪ ಎದ್ದಕ್ಕೂ ಯಾವುದು ಏನು ಮಾಡಬೇಕಾದ್ರೂ ಅರ್ಕ ಹೊತ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ಅರ್ಕ ಹೊತ್ಕೊಂಡ್ಮೇಲೆ ಮಾಡಬೇಕು. ದೇವ್ರು ಕೊಟ್ಟಾಗ ನಮ್ಮ ಸುಮ್ಮನೆ ಮಾಡಿಬಿಡ್ಬೇಕು ಹೊರತು ಏನು ಮಾಡಬೇಕು ಅನ್ನೋದು ಮನೆ ಹೊಡೆದು ಹೇಳ್ಬೇಕು. ಮಾಡುವಂಥ ನಮ್ಮ ತಲೆ ಬಂತು ಅಂದರೆ ಮಾಡಿಬಿಡ್ತೀನಿ ಅಷ್ಟೇ. ಅರ್ಕ ಹೊತ್ಕೊಂಡು ಬೇಕಾಗಿರೋದು ದೇವ್ರಿಗೆ ಕರ್ಪೂರ ಗಂಧದ ಕಡೆ ಮನಸ್ಸಿನಲ್ಲಿ ಧ್ಯಾನ ಅದು ಮಾಡ್ತೀನಿ. ಅರ್ಕ ಮಾತ್ರ ನಾನು ಇದುವರೆಗೂ ಇಂಥ ನಡೀಲಿ ನಾನು ನಿನಗೆ ಮಾಡ್ತೀನಿ ಅಂತ ಒಪ್ಕೊಳ್ಳಲ್ಲ. ನಾನು ಅಲ್ಲಿ ಏನು ಹೋಗಿ ನಂಗೆ ಏನು ತೋರುತ್ತೋ ಅದು ಮಾಡೋದಾಯ್ತು. ಅಲ್ಲಿ ಮಾತ್ರ ಹೋಗ್ಬೇಕು ಹೇಳ್ತಾರೆ. ನೀವು ಯಾವ ರಿಲೇಷನ್ ಮಾಡ್ತೀರಾ? ಕೊರಪಂಜನ್ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅದೇ ಒಂದಿನ ಹೇಳಿದೆ ಅಂತ ಇದರಲ್ಲಿ ಬರ್ತಾ ಯಾರು ಆ ಟೈಮ್ನಲ್ಲಿ ಮಲ್ಬಿಡ್ತಾರ. ಯಾಕಂತಂದ್ರೆ ಇವ್ರಿಗೆ ಒಂದು ಸ್ವಲ್ಪ ಏನಂತಂದ್ರೆ ಮಲಿಕತೀನಿ ಅಂತ ಹೇಳ್ತಾರ, ಅಂದ್ಬಿಟ್ಟು ಎದ್ದೊಯ್ತಾರ. ನೋಡೋದ್ರೊಳಗೆ ಗೊರಕ ಹೊಡಿತಾ ಇರ್ತಾರೆ. ನಿದ್ರೆ ಚೆನ್ನಾಗಿ ಮಾಡ್ತಾರೆ.
ನಾನು ಬೆಳಿಗ್ಗೆಯಿಂದ ಸಂಜೆ ಗಂಟು ನಿದ್ರೆ ಮಾಡಲ್ಲ, ನೈಟು ಅಷ್ಟು ನಿದ್ರೆ ಸೌಂಡ್ ಆದರೂ ಎದ್ದೈತಿ ಎಲ್ಲನೂ ನೋಡ್ಕೊಂಡು ಇವ್ರನ್ನೂ ನೋಡ್ಕೊಂಡು ಹೋಗಿ ಮಲಿಕತ್ತೀನಿ. ಇಲ್ಲಿ ಮಲಿಕತ್ತಾರೆ ಅವರು, ನಾನು ಅಲ್ಲಿ ಹಿಂದ್ಗಡೆ ಅಲ್ಲಿ ಮಲಿಕತ್ತೀನಿ. ಆದರೆ ಇವ್ರನ್ನ ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಟಿ ವಿ ನೋಡ್ತಾರ ಇವರ ಟಿ ವಿ ಮುಂಚೆ ನೋಡ್ತಾನೆ ಇದ್ರು, ಯಾವಾಗಲೂ ನೋಡೋರು. ನಾನು ಏನು ಈ ಸುಮ್ಮನೆ ನಾನು ಬೆಳಿಗ್ಗೆಯಿಂದ ಇಷ್ಟೊಂದು ಗಂಟು ನಾನು ಟಿ ವಿ ಹತ್ರನೇ ಬರಲ್ಲ, ಓದೋದು ಮಾಡ್ತೀನಿ, ಟಿ ವಿ ಅಷ್ಟು ನೋಡಲ್ಲ ನಾನು. ಇವ್ರು ನೋಡ್ತೀನಿ. ಈಗ ಯಾಕೆ ಜಾಸ್ತಿ ನೋಡ್ತಾ ಇಲ್ಲ 15 ದಿನದಿಂದ. ಮನೆಗೆ ಯಾಕೆ ಒಂಥರ ಟೈರ್ಡ್ ಆದಂಗೆ ಆಯ್ತಾನ, ಅದು ಹೋಗಿ ಮನೆ ಬಿಡ್ತಾರೆ. ಈಗಷ್ಟು ನಿದ್ದೆ ಬರೋ ಮೂಡದಲ್ಲಿದ್ದಾರೆ. ನಿದ್ರೆನೇ ಅವ್ರಿಗೆ ಜಾಸ್ತಿ. ಆದರೆ ನಿದ್ರೆ ಇರೋದು ಒಳ್ಳೇದೇ, ಎಷ್ಟು ಬೇಕು ಅಂತ ಅಷ್ಟೇ. ಇವ್ರಿಗೆ ಏನಂದರೆ ಶುಗರ್ ಇಲ್ಲ. ನನಗೆ ಅಂತಂದ್ರೆ ಶುಗರ್ 30 ವರ್ಷದಿಂದ ಅದ, ಆಲ್ಟ್ ಆಪರೇಷನ್ ಆಗಿದೆ, 5 ವರ್ಷ ಆಗೋದು. ಅದೆಲ್ಲನೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರೆ ಕೆಲಸ ಮಾಡೋದು ಮಾಡ್ತಾ ಇರ್ತೀನಿ, ಹುಡುಗನೇ ಎಲ್ಲ ಮಾಡ್ತೀನಿ. ಆಲ್ಟ್ ಆಪರೇಷನ್ ಆಗೋದು ಅದೆಲ್ಲನೂ ಇಟ್ಕೊಳ್ಳಲ್ಲ. ಅದೇ ನಮ್ಮ ಹುಡುಗ ಹೇಳ್ತಾನೆ ದೊಡ್ಡವ, ಅಮ್ಮ ನೀನು ಇಷ್ಟು ಈ ಪಾಟಿ ಎದ್ದು ಇಷ್ಟು ಕೆಲಸ ಎಲ್ಲ ಮಾಡ್ತೀನಿ, ಇಲ್ಲಿ ದೇವ್ರ ಪವರ್ ಜಾಸ್ತಿ, ಪವರು ಓವರ್ ಆಗೋದು. ಅದರಿಂದ ಗೊತ್ತಾಯ್ತಲ್ಲ, ನೀವು ಏನು ಮಾಡದೆ ಕೂತಿದ್ದೀರಲ್ಲ, ಮಾಡ್ತಾ ನಿಮ್ಗೆ ಹಸಿ ಆಗ್ತದಾ? ನಿಮ್ಗೆ ಹಸಿ ಆಗ್ತದಾ? ನಿಮಗೂ ಊಟ ಆಯ್ತಾ? ಇಲ್ಲ ಜ್ಯೂಸ್ ಬಿಟ್ಟು ಬಂದು ಇಲ್ಲ ಏನು ಯೋಚನೆ ಮಾಡಬೇಡಿ. ಇದು ಅದೇ ಊಟನೇ ಆಗಿಲ್ಲ. ನಾವು ಇಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ, ನಾವು ಮಾಡ್ತೀವಿ. ನಾನು ಹೇಳಿದೆ ಇವ್ರಿಗೆ ಊಟಕ್ಕೆ ಏನಾದ್ರು ಏರ್ಪಾಡು ಮಾಡಲ ಅಂತ. ದೇವಾನಂದ ಇಲ್ಲ, ಯಾಕೆ ಸುಮ್ಮನೆ ನಾನು ಇಲ್ಲೇ ಮಾಡಲ್ಲ. ನಾನು ಫೋನ್ನಲ್ಲಿ ಹೇಳಿದೆ, ನಾನು 1 ಗಂಟೆ ಬರ್ತೀನಿ ನಾಗ ಊಟ ಮಾಡ್ತೀರಾ ಏನಂತ ಕೇಳಿದೆ. ನಾನು ಬೇಡ ಅಂದ್ಬಿಟ್ರು. ಆಯ್ತು, ಇಲ್ಲ ಏನಿಲ್ಲ, ಮಾತಾಡೋದು ಏನಿಲ್ಲ. ಇಲ್ಲಿ ಏನಾದ್ರು ಕಡೆಗೆ ಇದ್ದ ನಾವು ಮಾತಾಡೋದು ಏನಿಲ್ಲ ತಾನೇ. ಆದರೆ ನಿಮ್ಮೊಂದು ಪಾಪ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀನಿ. ನಮಗೆ ಒಂದು ಕೊರಗಜ ಅಂತ ಹೋಗಿ ಒಂದು ಪ್ರಾರ್ಥನೆ ಮಾಡೋಣ ಅಲ್ವಾ? ನಾವು ಮತ್ತೆ ಬೆಂಗಳೂರಿಗೆ ಮತ್ತೆ ಅಷ್ಟೇ, ಇನ್ನೆಲ್ಲೂ ಇಲ್ಲ. ಇನ್ನೆಲ್ಲಿಗೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೆ, ನಿಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ಬಂದಿದ್ದೆ. ಅದೇ ಯಾರೋ ಕೊರಗಜ ತುಂಬಾ ಪವರ್ಫುಲ್ ದೇವರು. ಇದು ಬಂತಲ್ಲ ಸಿನಿಮಾ ಕಾಂತಾರ. ನಾನು ಫಸ್ಟ್ ಪಿಕ್ಚರೇ ಹಾಕಿ ತೋರಿಸಿದ್ರು ಇಲ್ಲಿ ಮೈಸೂರಲ್ಲಿ. ನೋಡಿದ ಫಸ್ಟ್ ಇದು ಇದರಲ್ಲಿ ತೋರಿಸ್ತಾರೆ. ಪ್ರೀಮಿಯರ್ ಶೋ ನನ್ನ ಮಗ ಬಂದಿದ್ದ ಚಿಕ್ಕವ, ಅವ ಫಸ್ಟ್ನೇದು ಬನ್ನಿ ಹಾಕಿ ತೋರಿಸ್ತಾವ್ರಂತ ಕರ್ಕೊಂಡೋಗಿದ್ದ. ಅದನ್ನ ನೋಡ್ಬಿಟ್ಟು ನಾನು ಇಷ್ಟು ವರ್ಷದ ಮೇಲೆ ಒಂಥರ ಹಳ್ಳಿಲೆಲ್ಲ ಡ್ರಾಮಾ ಬರ್ತಿತ್ತು ಆಗಿನ ಕಾಲದಲ್ಲಿ. ಡ್ರಾಮಾಗಳಿಲ್ಲ ಈಗ, ಫಸ್ಟ್ ಕ್ಲಾಸ್. ಇದುವರೆಗೂ ಈ ಪಿಕ್ಚರ್ನೇ ನೋಡಿಲ್ಲ, ಅಷ್ಟ್ರ ಮಟ್ಟಗದ ಅಂತ ಹೇಳಿದೆ. ಇದಾಯ್ತ ಅಂತ ಎಲ್ಲರಿಗೂ ಹೇಳಿದೆ. ನಮ್ಮ ಹುಡುಗ ಹೌದಾ ನಿಮ್ಗೆ ಇಷ್ಟ ಆಯ್ತಾ? ನನಗೆ ತುಂಬ ಇಷ್ಟ ಆಯ್ತಿರೋದು. ನನಗೆ ಇದುವರೆಗೂ ಈ ಥರ ಪಿಕ್ಚರ್ ನೋಡೇ ಇಲ್ಲ. ಒಂಥರ ಹಳ್ಳಿಲೆಲ್ಲ ಮುಂಚೆ ಡ್ರಾಮಾ ನಡೀತು, ಆ ಥರ ತುಂಬ ಚೆನ್ನಾಗದ ಅಂತ. ಚೆನ್ನಾಗಿ ನೋಡ್ತು ಅದು ನೋಡಿ, ಎಷ್ಟು ಚೆನ್ನಾಗಿ ನೋಡ್ತು. ಅದು ರಾತ್ರಿನೂ ಹಾಕಿದ, ನಾನು ನೋಡಿದೆ. ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ನಿದ್ರೆ ಬಂತು, ಹೋಗಿ ಮಲ್ಬಿಟ್ಟೆ. ಯಾಕಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳಿದೆ. ಈಗ ಅಕಸ್ಮಾತ್ ನೀವು ಮಾತಾಡಿದಷ್ಟು ರೆಕಾರ್ಡ್ ಆಗಿದ್ರೆ ತಪ್ಪೇನಿದೆ? ನಾನು ಮಾತಾಡಿದ್ರು, ನೀವು ಮಾತಾಡಿದ್ರು, ಸುಂದರ್ ಸರ್ ಮಾತಾಡಿದ್ರು ಅಲ್ವಾ? ಅಷ್ಟೊತ್ತಿಗೆ ರೆಕಾರ್ಡು ಬೇಕಾಗಿಲ್ಲ. ಅಲ್ಲ ಆಗಿದ್ರೆ ಏನ್ ಮಾಡ್ತೀರಿ ಅಂತ ಕುತೂಹಲದ ಪ್ರಶ್ನೆ. ಇಲ್ಲ, ರೆಕಾರ್ಡ್ ಆಗಲ್ಲ ಅಂತಾನೆ ಹೇಳ್ದ. ನಾನು ಹೇಳಿದ್ನಲ್ಲ, ನೀವು ಇದಾಗಿ ಕೇಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಆಗಿದೆ ಅಂತೆಲ್ಲ ಹೇಳ್ಬಿಡಿ. ಏನು ಸಮಸ್ಯೆ? ಈಗ ನೀವು ಸತ್ಯವನ್ನು ಹೇಳಿದ್ರಿ, ನಿಮ್ಮ ಹಾರ್ಟಿಂದ ಇರೋದನ್ನ ಹೇಳಿದ್ದೀರಿ ಅಲ್ವಾ? ಹೌದು ಸರ್, ಸಮಸ್ಯೆ ಏನಿಲ್ಲ. ಏನು ಸರ್, ಅವ್ರಿಗೆ ಏನು ಹೇಳ್ಬೇಕು ಅನ್ಸಿತ್ತು ಪ್ರಾಮಾಣಿಕವಾಗಿ ಮುಗ್ಧವಾಗಿ ಹೇಳಿದ್ದಾರೆ ಎಲ್ಲವನ್ನ. ಹೌದು, ಅದೇ ಇಂಪಾರ್ಟೆಂಟ್ ಅಲ್ವಾ? ಇಂಥ ದೊಡ್ಡ ಫ್ಯಾಮಿಲಿಯಲ್ಲಿ ಅಂಥ ಒಂದು ಅನುಭವ ಇದೆಯಲ್ಲ, ಅದು ಅದ್ಭುತ. ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿದಾಗ ದೇವ್ರತ ಅದು ಗಡಿತಿದೆ. ಇಷ್ಟು ಜ್ಞಾಪನ ಶಕ್ತಿ ಬೇಡ ತುಂಬಾ. ಈಗ 20-25 ವರ್ಷ 30 ವರ್ಷ ಮುಂಚೆ ಏನು ಮಟ್ಟ ಅದೆಲ್ಲ ಜ್ಞಾಪನ ಇರ್ತಾರೆ. ಇರೋಡೆ ಗೊತ್ತಿಲ್ಲ. ಇಲ್ಲ ಇವರಿದ್ದಾರಲ್ಲ ನಮ್ಮ ದೇವಾನಂದ ನಿಮ್ಮ ಶಿಷ್ಯ ದೇವಾನಂದ. ಇಷ್ಟು ದೂರ ಬಂದಿದ್ದೀರಲ್ಲ, ಗ್ರೇಟ್.
ಸೊ ಇಲ್ಲಿ ಮಾತುಕತೆ ಮುಗಿಸುವ. ಹಾಂ, ಓಕೆ ಆಗಲೇ ಥ್ಯಾಂಕ್ ಯು, ಹೇಳಿದ್ನಲ್ಲ ಥ್ಯಾಂಕ್ ಯು. ನಾನು. ಮಹಾದೇವಮ್ಮ ಮಾತಾಡಿದ್ದಾರೆ, ತುಂಬ ಹಾರ್ಟಿಗೆ ಟಚ್ ಆಗುವಂಥ ಮಾತುಗಳನ್ನು ಆಡಿದ್ದಾರೆ, ಅದು ನೀವು ನೋಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಮಹಾದೇವಮ್ಮ, ಸುಂದರಂ ಸರ್.